ಇವಾಗ ನಾವು ಫ್ರೈಂಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾನು ದೀಪಾವಳಿ ಹೆಂಗು ಪಟಾಕಿ ಮನೇಲಿತ್ತು, ಮೇಲ್ಗಡೆ ಬಟ್ಟೆ ಹೋಗಿತ್ತವರೆಲ್ಲ ಹೋಗ್ಬಿಟ್ಟು ಪಟಾಕಿ ಹರಿಸ್ಬಿಡೋದು. ಈಗ ಮೆಲ್ಲಗೆ ಹೋಗ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ಫ್ರೈಂಕ್ ಮಾಡಿ ಕೆಳಗಿದ್ದ ಹೊಡಿತಾ ಇದೀವಿ, ಕೆಳಗಿದ್ದ ಎಸಿತಾ ಇದೀವಿ. ಇವಾಗ ಪಕ್ಕದ ಬಿಲ್ಡಿಂಗ್ ಹೋಗ್ತಾ ಇದೀವಿ, ಗೊತ್ತಾಗ್ಬಿಡುತ್ತೆ ಅಂತ. ಪಕ್ಕದ ಬಿಲ್ಡಿಂಗ್ ಬತ್ತಿ ಇಲ್ಲಿಂದ ಎಸೆಯ ಗೊತ್ತಾಗ್ತದ. ನಾನು ಪಕ್ಕದ ಬಿಲ್ಡಿಂಗ್ ಎಸಿ, ನಮ್ಮ ಮನೆ ಬಿಲ್ಡಿಂಗ್ ಎಸಿ, ಮನೆ ಮುಂದೆ ಎಸಿತಾವೆ. ಯಾರ್ದು ಮನೆ ಮುಂದೆ ಎಸಿತಾ ಬೇವರ್ಸಿ ನನ್ನ ಮಗನೇ. ಇವಾಗ ನೋವು ತಿಂದ್ರೆ ಮುಂದಕ್ಕಾರು ಇರ್ಬೋದು. ಹೋಗ್ತಾರ ಕಾಲಿಗೆ ಬಿತ್ತು. ಏನಾಗಲ್ಲ ಬೂದಿ ಬೂದಿ ಬಿದ್ದೈತೆ, ಏನಾಗಲ್ಲ ಅಂತ. ಆಯ್ತು ಉಫ್ ಮಾಡಿದೀನಿ. ಉಫ್ ಮಾಡಿ ಅವ್ನು ಹೊಡಿತಾರ ನೋಡ್ತಾನೆ. ಹೋಗೋಣಲ್ಲ ಆಗ ಕಳೀತಾ ಇದ್ದ ನಿನ್ಗೇನಾಗೋ. ಬಾ ಇಲ್ಲ ಆಯ್ತು, ಬಾ ನೀಟಾಗಿ ಕಾಲು ಬಿಡು, ನೀಟಾಗಿ ಕಾಲು ಬಿಡು. ಹ್ಞೂ ಬಾ ಆಯ್ತು, ಬಾ ಆಯ್ತು, ಕುಣ್ಕೊಂಡೆ ಬಾ, ಕುಣ್ಕೊಂಡೆ ಬಾ. ಬಿಡಮ್ಮ ಬಿಡಮ್ಮ ಬಿಡಮ್ಮ, ಬಾ ಬಾ ತಗೋ ಬಾ, ಆಯ್ತು ಬಾ. ಏನು ಟೋಮ್ ಮಾಡ್ತಾನಪ್ಪ. ಸಾಕು ಅಂದ್ಬಿಟ್ಟು ತಿಂತಾ ಇದ್ಯಾ? ಸಾಕಾ 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 ಸಾಕು ಅಂದ್ಬಿಟ್ಟು ತಿಂತಾ ಇದ್ಯಾ? ಇವಾಗ ನೋವು ಗೊತ್ತಾಯ್ತಾ ಇಲ್ವಾ? ಗೊತ್ತಾಯ್ತಾ ಇಲ್ವಾ? ಏನು ಇವಾಗ ನೋವಿಲ್ಲ, ಬಂದ್ಬಿಟ್ಟು ಅವ್ನು ಐಸ್ ಕ್ರೀಮ್ ತಿನ್ನಕ್ಕೆ. ಬುಷ್ ನನ್ ಮಗನೇ, ನೋಡಲ್ಲ ಹೆಂಗ್ ಬರ್ತಾವ್ ನೋಡು. ಸಾಕು ಕೊಡು, ಸಮಾಧಾನ ಮಾಡಿ ತಿನ್ಸಿದ್ದು ಅಷ್ಟೇ. ನೀನ್ ತಿನ್ನಂಗಿದ್ರೆ ತಿನ್ನು, ನೀನ್ ತಿನ್ನಂಗಿದ್ರೆ ತಿನ್ನು, ತಿನ್ನು, ಕೊಡು, ತಿನ್ನು. ಕೊಡಲ್ಲ ಯಾರು, ನಿನ್ಗೂ ಇಲ್ಲ, ನಾನು ಕೊಟ್ರೆ ನೋಡಿ. ಐಸ್ ಕ್ರೀಮ್ ಎತ್ತಿಕ್ಕಿದ್ದಕ್ಕೆ ಮತ್ತೆ ನೋವು ಗೊತ್ತಾಯ್ತಾಯ್ತು. ಕಿಶನ್ಗೆ ಐಸ್ ಕ್ರೀಮ್ ಫ್ರಿಜ್ ಒಳಗೆ ಹೋಗಿದ ತಕ್ಷಣ ಕಾಲೊಳಗೆ ನೋವು ಗೊತ್ತಾಯ್ತೈತೆ ಅಲ್ವಾ? ಇವಾಗ ನೋವು ಇನ್ನೂ ಮತ್ತೆ ಗೊತ್ತಾಗಲ್ಲ. ಇವಾಗ ಹಂಗೆ ನೋಡ್ತಾ ಇರ್ರಿ ಹೆಂಗೆ ನಾಟ್ಕೊಂಡು ಆಡ್ತಾನೆ ಅಂತ.
ಚಿಪ್ಸ್ ಪ್ಯಾಕೆಟ್ ಓಪನ್ ಆಗಿದ ತಕ್ಷಣ ಮತ್ತೆ ಕಾಲು ನೋವು ಬಂತು. ನಾನು ಯಾವಾಗ ಹಿಂಗೆ ವಿಡಿಯೋ ಹಿಂಗೆ ಇಟ್ಕೊಂಡ್ಬಿಡ್ತೀನೋ ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡೋದು. ಪಪ್ಪ ನೋಡ್ರಿ ಇದೆಲ್ಲ ನೂಡಲ್ಸ್ ಕೊಡ್ತಾಯಿಲ್ಲ ಅಂತ ಆಡ್ತಾ ಇರೋದು. ಇವಾಗ ಕೊಡ್ಲಿ ಇದನ್ನ ಸೊಲೈಂಟ್ ಆಯ್ತಾನೆ. ಫ್ರಿಡ್ಜಿಂದ ಐಸ್ ಕ್ರೀಮ್ ಬಂದ ತಕ್ಷಣ ಕಾಲು ಸರಿ ಆಗೋಯ್ತು. ಬಾ ತಗೋ ಬಾ. ನೋಡ್ರಿ ಹಿಂಗೆ ಕೊಡ್ಬತ್ತಾನೆ. ಕೊಡಲ್ಲ ಹೋಗು, ಬಿಡಲ್ಲ ಕೊಡಲ್ಲ ಹೋಗು. ಫ್ರಿಜ್ ಒಳಗೆ ಐಸ್ ಕ್ರೀಮ್ ಹೋಯ್ತು. ಕಾಲು ನೋಡಿ ಹೆಂಗೋಯ್ತು, ಕಾಲು ಹಂಗೆ ಹಿಂಗೆ ಹೊಲ್ಟೋಯ್ತು. ನೋಡ್ರಿ ಹೋಗ್ ಮನೆ ಅಮ್ಮ ಹತ್ರ ಹೋಗು. ಏನು ನಾಟಕ ಹೊಡಿತಾರಪ್ಪ. ಸೀರಿಯಲ್ಗೆ ಏನಾರು ಬೇಕಂದ್ರೆ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚೆನ್ನಾಗಿ ನಾಟಕಗಳು ಹೊಡಿತಾನೆ. ನೀವು ಹೇಳಿಲ್ಲ ಅಂದ್ರೂ ಚೆನ್ನಾಗಿ ಮಾಡ್ತಾನೆ. ನೋಡಿ ಹೆಂಗೆ ಇವಾಗ ಕಾಲು ಹೆಂಗೆ ಮೇಲೆ ಹೋಯ್ತೈತೆ, ಹಂಗೆ ಒಂದೊಂದೇ ಹೆಜ್ಜೆ ಹಿಂಗೆ ನೋಡಿ ಹಿಂಗೆ ಹೋಯ್ತೈತೆ. ಬುಜ್ಜಿ ನೋಡಿ ಏನಾಗೈತೆ. ಏನೇನೋ ಆಗೈತೆ. ಪ್ರ್ಯಾಂಕ್ ಮಾಡಕ್ ಹೋಗಿ ಏನೇನೋ ಆಗೈತೆ. ಪಟಾಕಿ ಎಸ್ತಿದ್ದಕ್ಕೂ ಅವ್ನು ಲಿಕ್ಕಿದ್ ಬಂದಿದ್ದಕ್ಕೂ ಡಮ್ ಮಂದಿ ಕಾಲು ಲಿಕ್ಕಿ ಕಾಲು ಏಟಾಗ್ಬಿಟ್ಟೈತೆ. ಪ್ರ್ಯಾಂಕ್ ಮಾಡಕ್ ಹೋಗಿ ಏನೇನೋ ಆಗೋಯ್ತು. ಆಗಿಲ್ಲ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬನ್ನಿ. ಏನದು ಅಷ್ಟೇ ಕರ್ಗಾಗಿತ್ತು ಸಾರು. ನಡೀರಿ ನಡಿ. ಅಪ್ಪ ಹೋಯ್ತು ನಡಿ. ನೀನು ಎದ್ ನಡಿ. ನೀನು ಎದ್ ನಡಿ ಬೇಗ ನಡಿ. ಇವ್ರಿಗೆ ಒಂದ್ ಫ್ಲೋರ್ ಮೆಟ್ಲು ಹಚ್ಚಕ್ಕೆ ಸುಣ್ಣ ಬೆಣ್ಣ ಎಲ್ಲ ಹಚ್ಬೇಕು ಇವ್ರಿಗೆ. ನಮ್ಮಪ್ಪ ಹೇಳಿದ ತಕ್ಷಣ ಚಾಲೆಂಜ್ ಎತ್ಕೊಂಡು ಬಟ್ಟೆ ಎತ್ಕೊಂಬರಕ್ ಹೋದ್ರೆ ಇವರು ಅಲ್ಲೇ ಕೂತವ್ರೆ. ನಮ್ಮಪ್ಪ ಆಗ್ಲೇ ಅರ್ಧ ಬಟ್ಟೆ ಎತ್ಕೊಂಡೇ ಬಿಡೈತೆ. ಅವಳು ನಿಮ್ಮ ಅಕ್ಕ ನೀನೇನ್ ಮಾಡ್ತಾ ಇದ್ದೆ? ತೆಗಿ ಬೇಗ ಮಳೆ ಬರ್ರೆ. ವೈಟ್ ಶರ್ಟ್ ಒಗ್ಯಾಕ್ ಬರಲ್ಲ ಇವ್ರಿಗೆ. ನೋಡಿ ಹೆಂಗ್ ಕಲರ್ ಕೊಡೋರೆಲ್ಲ. ಹಲೋ ಮುಚ್ಕೊಂಡೆಲ್ಲ ತೆಗೆದ್ಬಿಟ್ಟು ಎತ್ಕೊಂಡು ಹೋಗು. ಒಂದ್ ವೈಟ್ ಶರ್ಟ್ ಒಗ್ಯಾಕ್ ಬಂದಿಲ್ಲ, ಕಲರ್ ಮಾಡಿಕ್ಕವ್ರೆಲ್ಲ. ಬಿಡ ಇವಾಗ ಒಣಗಾಕ್ತಿರೋದು. ಇಲ್ಲಿಂದ ವ್ಯೂ ತೋರಿಸ್ತೀನಿ ಬನ್ನಿ ಎಲ್ಲರಿಗೂ. ನಮ್ಮನೆಯಿಂದ ಹಿಂಗಿದೆ ವ್ಯೂ ಅಂತ ನೋಡ್ರಿ. ನಮ್ಮನೆಯಿಂದ ಶಿವಗಂಗೆ ಬೆಟ್ಟ ಕಾಣುತ್ತೆ. ಇಲ್ಲಿ ಶಿವಗಂಗೆ ಬೆಟ್ಟ ಕಾಣುತ್ತೆ ನಮ್ಮನೆಯಿಂದ. ಈ ಕಡೆ ಹೋದ್ರೆ ಸಾವಂದುರ್ಗ ಬೆಟ್ಟ ಕಾಣುತ್ತೆ ನೋಡ್ರಿ. ಅಲ್ಲಿ ಮೊನ್ನೆ ಹೋಗಿದ್ವಲ್ಲ ಸಾವಂದುರ್ಗ ಬೆಟ್ಟ. ಈ ತೆಂಗಿನ ಮರ ಹತ್ರ ಇದೆ, ಅಲ್ಲಿ ಕಾಣ್ತಾ ಇದೆ. ಇವಾಗ ಬಟ್ಟೆನೂ ಎತ್ಕೊಂಡು ಹೋಗ್ಬೇಕು. ಫುಲ್ಲು ಪಟಾಕಿ ಸೌಂಡ್ಗಳು ಇಲ್ಲೆಲ್ಲ ಏನೂ ಇಲ್ಲ. ಪಟಾಕಿ ಸೌಂಡ್ ದೀಪಾವಳಿ ಅನ್ನೋ ಫೀಲೇ ಇಲ್ಲ. ಬೆಳಗ್ಗೆ ಪಟಾಕಿ ಹಚ್ಚಿ ಪ್ರ್ಯಾಂಕ್ ಮಾಡೋಣ ಅಂತ ಹೋಗಿ ಇಟ್ಟಿದ್ದು ಕಾಲು ಊಟ ಆಗೋಯ್ತು. ಅದು 3 ಪಟಾಕಿ ಎಸ್ತಿದ್ದೀನಿ. ಇಲ್ಲಿ ನೋಡ್ರಿ ಇಲ್ಲೇ ಐತೆ. ಎಲ್ಲ ಟುಸ್ ಆಗೋಯ್ತು. ಅವ್ನು ಬಂದ ತಕ್ಷಣ ದಮ್ ಬಂದ್ಬಿಡ್ತು. ಅವ್ನ ಟೈಮ್ ಹಂಗಿತ್ತು. ನಾನು ಹಿಂಗೆ ಎಸ್ಯಾಕು ಅವ್ನು ಹಂಗೆ ಬರೋಕ್ಕೂ ಅದು ಬ್ಲಾಸ್ಟ್ ಆಗೋಕ್ಕೂ ಎಲ್ಲ ಒಂದೇ ಐತಿ. ಇಲ್ಲಿ ಸರಿಯಾಗಿ ಒದೈತಿಂದ ಆಮೇಲೆ ಅವ್ರ ಅಪ್ಪನ ಹತ್ರ ಏನು ಮಾಡೋಕ್ಕಾಗಲ್ಲ. ಆ ಥರ ಆಯ್ತಾ ಇರುತ್ತೆ. ಬರೀ ಬಟ್ಟೆನ ಕ್ಲಿಪ್ಪಿಂದ ತೆಗೆದ್ಬಿಟ್ಟು ಹಿಂಗೆ ಬಟ್ಟೆ ಎತ್ಕೊಂಡು ಹೋಗ್ದಿರ ಹೋಗೈತೆ ಹಂಗೆ. ಮತ್ತೆ ಚಿಗುರುತಾವನು ಇಲ್ಲಿ ಬಂದ್ಬಿಟ್ಟೇನೋ. ಕಾಲು ನೋವು ಹೋಯ್ತೇನೋ ಕಾಲು ನೋವು. ಹಾಂ ಗೈಸ್, ಈಗ ನಾವು ಮನೆ ಕ್ಲೀನ್ ಮಾಡ್ತಾ ಇದೀವಿ. ನಾಳೆ ಹಬ್ಬ ಹಿಡ್ಕೊಂಡು ಇವತ್ತು ಕ್ಲೀನ್ ಮಾಡ್ತವ್ರೆ ಬುದ್ಧಿವಂತರು. ನಾಳೆ ಹಬ್ಬ ಹಿಡ್ಕೊಂಡು ಇವತ್ತೇ ಕ್ಲೀನ್ ಮಾಡ್ತಾವ್ರೆ. ಇವತ್ತು ನಾಳೆ ಇರೋದು ಹಬ್ಬ, ಇವತ್ತೇ ಕ್ಲೀನ್ ಮಾಡ್ತಾವ್ರೆ. ಒಂದು ವಾರದ ಮುಂಚೆ ಮಾಡ್ತೀರಾ, ಇವಾಗ ಮಾಡ್ತಾವ್ರೆ ನೋಡ್ರಿ ಹೆಂಗೆ ಅಂತ. ಎಲ್ಲಿಕ್ಬೇಕಿದು
ನೋಡ್ರಿ ಆಲ್ರೆಡಿ ನಾವೆಲ್ಲ ಪಟಾಕಿ ತಂದ್ಬಿಟ್ಟಿದ್ದೀವಿ, ಇನ್ನೂ ತರಬೇಕು ಶಾರ್ಟ್ಸ್ ಎಲ್ಲ. ಬಾಕ್ಸ್ ಎಲ್ಲ ಯಾರು ಹೊಡಿತಾರೆ ಗಾಯ್ಸ್? ಚಿಕ್ಕ ಚಿಕ್ಕ ಹುಡುಗರು ಹೊಡೆಯೋದು. ಏನಿದ್ರು ಶಾರ್ಟ್ಸ್, ಆಟ ಬಾಂಬ್ ಎಲ್ಲ ತರಬೇಕು, ಲೂಸ್ ಪಟಾಕಿಗಳು. ನೋಡಿ ಎಷ್ಟು ಧೂಳಿದೆ ಅಪ್ಪ ಸ್ವಾಮಿ. ಈಗ ಆ ರೂಮ್ ಆಯಿತು, ಇವಾಗ ಈ ರೂಮ್ ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ. ಎರಡನೇ ರೂಮ್ ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ ಗಾಯ್ಸ್. ನೋಡಿ ನಮ್ಮ ಅಕ್ಕದು, ಅಲ್ಲಿ ನನ್ನ ಫ್ರೇಮ್. ಇವಾಗ ಊಟ ಮಾಡ್ತಾಯಿದ್ದೀವಿ. ಮಟನ್ ಸಾರು, ಕೈಮಾ ಉಂಡೆ ಸಾರು ನಮ್ಮಮ್ಮ ಮಾಡಿರೋದು. ಆದರೆ ಮಟನ್ ಚೆನ್ನಾಗಿಲ್ಲ. ಈಗ ಊಟ ಮಾಡಿಬಿಟ್ಟು ವ್ಲಾಗ್ನ ಏನು ಮಾಡ್ಬಿಡೋಣ. ಇವನು ಆಲ್ರೆಡಿ ಚಿಗುರ್ಕೊಂತವನೆ, ಮತ್ತೆ ತಿಕ್ಕೋಕ್ಕೆ ಪಟಾಕಿ ಇಕ್ಬೇಕು ಇವನಿಗೆ. ತಿಕ್ಕೋಕ್ಕಿಕ್ಲ ಪಟಾಕಿ. ಬುಜ್ಜಿ ಬರೀಲಿ, ಬಾರ ಬುಜ್ಜಿ ನೀನು. ನೋಡಿ ನಮ್ಮ ಬುಜ್ಜಿ ಕರೆದಿದ ತಕ್ಷಣ ಹೆಂಗೆ ಕೊಡ್ಬತ್ತಾನೆ. ಇವಾಗ ಕರೀತಾನೆ, ಇವಾಗ ಬರ್ತಾನೆ ಅಷ್ಟೇ. ಮಟನ್ ಐತೆ ಅಂತ ಹಿಂಗೆ ಕರೆದ್ರೆ ಬರಲ್ಲ. ಗೈಸ್ ರೂಮ್ ಎಲ್ಲ ಕ್ಲೀನ್ ಮಾಡಾಯ್ತು. ಇವಾಗ ಎಷ್ಟು ಗಲೀಜಿದೆ ಅಂತ ನಮ್ಮಮ್ಮ ತೋರಿಸ್ತಾರೆ. ಧೂಳ್ ಮತ್ತೆ ಆಚೆ ಆ ರಹಾ ಹೈ. ಇಷ್ಟೊಂದು ಧೂಳಿದೆ, ಇಷ್ಟೊಂದು ಬರೀ ಇದು 2 ರೂಮು ಅಷ್ಟೇ. ಇನ್ನು ಹಾಲೆಲ್ಲ ಐತೆ. ಇವಾಗ ರೂಮ್ದೆಲ್ಲ ನಮ್ದೆಲ್ಲ ಕ್ಲೀನ್ ಆಯಿತು. ಇವಾಗ ಏನಿದ್ರು ಹಾಲ್ದು ಇವ್ರದ್ದು ಅಡುಗೆ ಮನೆ ಕ್ಲೀನ್ ಆಯಿತು ನಮ್ಮಮ್ಮದು. ಏನಿದ್ರು ಹಾಲು ಕ್ಲೀನ್ ಮಾಡಿಕೊಂಡು ಹೋಗೋದಷ್ಟೇ. ಅಷ್ಟೇ ಇವತ್ತಿನ ನೋಡಿ. ನಾಳೆ ದೀಪಾವಳಿ ಹಬ್ಬದ ಬ್ಲಾಗ್ ಮಾಡ್ತೀನಿ. ದೀಪಾವಳಿ ಲಾಗ್ ಬಿಡ್ತೀನಿ ನಾಳೆ.